ಏಪ್ರಿಲ್ 9ಕ್ಕೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಇದೆ. ಸಮರ್ಥ ಶಾಮನೂರ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತಹ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಗಳಾಗ್ತಿದೆ. ಏಪ್ರಿಲ್ 9ನೇ ತಾರೀಕು ಬೈ ಎಲೆಕ್ಷನ್ ರಾಜ್ಯದಲ್ಲಿ ಇದೆ. 2 ಕ್ಷೇತ್ರಗಳಿಗಾಗುತ್ತೆ. ಇನ್ನು ದಾವಣಗೆರೆ ಕ್ಷೇತ್ರ ನೋಡ್ತಾ ಹೋಗೋದಾದ್ರೆ ಈಗ ಸಮರ್ಥ ಶಾಮನೂರ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅದರ ಬೆನ್ನಲ್ಲೇ ಸಾದಿಕ್ ಪೈಲ್ವಾನ್ರಿಂದಲೂ ಕೂಡ ನಾಮಪತ್ರವನ್ನ ಸಲ್ಲಿಸಲಾಗಿದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸಾದಿಕ್ ಅವರು ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಬೆಂಬಲಿಗರ ಜೊತೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ದಾವಣಗೆರೆಯ ಮಹಾನಗರ ಪಾಲಿಕೆಯಲ್ಲಿ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಸಾದಿಕ್ ಅವರು ಮಾತನಾಡ್ತಿದ್ದಾರೆ. ಹೀಗಾಗಿ ನಾನು ಕೂಡ ನಾಮಿನೇಷನ್ ಅನ್ನು ಮಾಡಿದ್ದೀನಿ, ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ ಅಂತ ಮಾಡಿ ಬಂದ ನಂತರದಲ್ಲಿ ಸಾದಿಕ್ ಅವರು ಒಂದಿಷ್ಟು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಈ ಬಾರಿ ಜಟಾಪಟಿ ಇರುವುದು ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಅಂತಂದ್ರೆ ಒಂದು ಶಾಮನೂರ್ ಅವರ ಕುಟುಂಬದಲ್ಲೇ ಇತ್ತು. ಪ್ರಮುಖವಾಗಿ ಮಗನಿಗೆ ಕೊಡ್ತಾರೆ ಶಾಮನೂರ್ ಅಥವಾ ಮೊಮ್ಮಗನಿಗೆ ಕೊಡ್ತಾರೆ ಅಂತಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರಂಗ ಅಂತ. ನಂತರದಲ್ಲಿ ಕಾಂಗ್ರೆಸ್ ಇಂದ ಅಧಿಕೃತವಾಗಿ ಈವರೆಗೂ ಕೂಡ ನಮ್ಮ ಅಭ್ಯರ್ಥಿಯವರೇ ಅಂತ ಘೋಷಣೆಯಾಗಿಲ್ಲ. ಅದಕ್ಕೂ ಮುನ್ನವೇ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ಹಗ್ಗಜಗ್ಗಾಟಗಳಿದೆ. ಪ್ರಮುಖವಾಗಿ ಇವತ್ತು ದಾವಣಗೆರೆಯ ಮುಂಬರುವಂತಹ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಮರ್ಥ ಅವರು ನಾಮಿನೇಷನ್ ಅನ್ನು ಫೈಲ್ ಮಾಡಿ ಬರ್ತಿದ್ದಂತೆ ಮುಸ್ಲಿಂ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಾದಿಕ್ ಪೈಲ್ವಾನ್ ಅವರು ಕೂಡ ನಾಮಪತ್ರಿಕೆಯನ್ನ ಸಲ್ಲಿಕೆ ಮಾಡಿ ಈಗ ನಮಗೂ ಕೂಡ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ, ನಾವು ನಂಬ್ಕೊಂಡಿದ್ದೀವಿ, ಆ ವಿಶ್ವಾಸ ನಮಗಿದೆ, ನಾವು ಗೆದ್ದೇ ಗೆಲ್ತೀವಿ ಅಂತ ಕೌಂಟರ್ಗೆ ಮುಯಿಗೆ ಮುಯಿ ಅನ್ನುವಂಥ ನಿಟ್ಟಿನಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ನಾನು ದಾವಣಗೆರೆಯ ನಿಷ್ಠಾ ಕಾರ್ಯಕರ್ತ ಸಾದಿಕ್ ಪೈಲ್ವಾನ್ ಅಂತೇಳಿ ನನ್ನ ಹೆಸರು. ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತಾನೆ. ಇಲ್ಲ, ಪಾರ್ಟಿಯಿಂದ ಸಲ್ಲಿಸಿದ್ದೇನೆ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತಗೊಂಡು ಮತ್ತೊಂದು ಅವಿಟ್ ಆಗ್ತೇನೆ. 100% ನನಗೆ ಬಿ ಫಾರಂ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ ನಲ್ಲಿ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಮಾತುಕತೆ ನಡೀತಾ ಐತಿ. ಫೋನ್ ಬಂದಿತ್ತು, ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜ್ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಸರ್, 1 ಸೆಟ್ ಕೊಟ್ಟಿದ್ದಾನೆ. ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ಕೊಟ್ಟಿದ್ದಾನೆ. ಅದು ಇರ್ಬೋದು. ಎಲ್ಲರಿಗೂ ಅಧಿಕಾರ ಐತಿ, ಎಲ್ಲರಿಗೂ ಸ್ವಾತಂತ್ರ್ಯ ಐತಿ, ಯಾರಾದ್ರೂ ಕೊಡ್ಬೋದು. ನಾನು ದಾವಣಗೆರೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಒಂದು ಕಡೆಯಲ್ಲಿ ಈಗಾಗಲೇ ಬೈ ಎಲೆಕ್ಷನ್ಗೆ ದಾವಣಗೆರೆಯಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ. ಅದರ ನಡುವೆ ಕಾಂಗ್ರೆಸ್ ಇಂದ ಅಧಿಕೃತವಾಗಿ ಈವರೆಗೂ ಕೂಡ ಅಭ್ಯರ್ಥಿ ಇವರೇ ಅಂತ ಘೋಷಣೆಯಾಗಿಲ್ಲ. ಆದರೆ ಈಗ ಕೌಂಟರ್ ಮೇಲೆ ಕೌಂಟರು. ಶಾಮನೂರ್ ಅವರ ಕುಟುಂಬದಿಂದಲೂ ಕೂಡ ನಾಮಪತ್ರ ಸಲ್ಲಿಕೆ ಆಗಿದೆ. ಮುಸ್ಲಿಂ ಮುಖಂಡರು ಸಾದಿಕ್ ಅವರು ಕೂಡ ಈಗ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸದ್ಯ ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಹೇಗಿದೆ? ದಾವಣಗೆರೆಯ ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ಸ್ಗಳಾಗ್ತಿದೆ ಅಂತ ಈ ನಾಮಪತ್ರ ಸಲ್ಲಿಕೆ ಆದ್ಮೇಲೆ? ಹೌದು, ಸದ್ಯಕ್ಕೆ ಈಗ ಏನು ಶ್ರೀನಿವಾಸ್ ದಾಸ್ಕಾರ್ಯಪ್ಪ ಅವರು ಬಿಜೆಪಿಯಿಂದ ಏನು ಬಿ ಫಾರ್ಮ್ ಪಡ್ಕೊಂಡಿರುವಂತದ್ದು. ಆದ್ರೆ ಅವರು ಸದ್ಯ ಇನ್ನು ಬಿ ಫಾರ್ಮ್ ನ ಏನೋ ಸಲ್ಲಿಕೆ ಮಾಡಲಿಲ್ಲ. ಆದ್ರೆ ಕಾಂಗ್ರೆಸ್ ನಲ್ಲಿ ಸಮರ್ಥ ಅವರು ಮತ್ತು ಸಾದಿಕ್ ಪೈಲ್ವಾನ್ ಅವರು ಇಬ್ರು ಸಹ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಈಗ ಒಂದ್ ಕಡೆಯಿಂದ ಏನು ಸಮರ್ಥ ಅವರು ಏನಿದ್ದಾರೆ, ಅವರು ನಮ್ಗೆ ಬಿ ಫಾರ್ಮ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ. ಯಾಕಂತಂದ ಹೇಳಿದ್ರೆ ಏನು ದಾವಣಗೆರೆ ದಕ್ಷಿಣ ಏನೈತಲ್ಲ, ಕಾಂಗ್ರೆಸ್ ಬಾಹುಲ್ಯವಾದಂತ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ತಮ್ಮ ತಾತನವರ ಒಂದು ಏನು ಪ್ರತಿಷ್ಠೆಯನ್ನ ಮುಂದಿಟ್ಕೊಂಡು ಅವರು ಏನು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಅದಕ್ಕೆ ತಕ್ಕಂತೆ ಏನು ಅಲ್ಪಸಂಖ್ಯಾತ ಏನು ಮುಖಂಡರು ಏನಿದ್ದಾರೆ ಸಾದಿಕ್ ಪೈಲ್ವಾನ್ ಅವರು ಸಹ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಯಾಕಂತ ಹೇಳಿದ್ರೆ ಇದು ಏನೇ ಆದ್ರೂ ಕೂಡ ನಮ್ಗೆ ಕಾಂಗ್ರೆಸ್ ನಮ್ಗೆ ಅಲ್ಪಸಂಖ್ಯಾತರಿಗೆ ಒಂದು ಬಿ ಫಾರ್ಮ್ ಕೊಡ್ತದೆ, ಕಾಂಗ್ರೆಸ್ ಇಂದ ನಮ್ಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆಯಿಂದ ಇವತ್ತು ಏನು ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂತದ್ದು. ಜೊತೆಗೆ ಏನು ಈ ಸಮರ್ಥ ಅವರಿಗೆ ಟಿಕೆಟ್ ಸಿಕ್ಕಿದ್ದೇ ಆದಲ್ಲಿ ಈ ಅಲ್ಪಸಂಖ್ಯಾತ ಸಮಾಜನ ಒಂದು ಓಲೈಕೆ ಮಾಡುವಂತದ್ದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂತಂದ ಹೇಳಿದ್ರೆ ಈಗ ಸರಣಿ ಸಭೆಗಳನ್ನ ಮಾಡಿ ಅಲ್ಪಸಂಖ್ಯಾತ ಯುವಕರೆಲ್ಲ ತಮ್ಮ ಮುಖಂಡರುಗಳಿಗೆ ನೇರವಾಕೊಂಡು ಅವ್ರಿಗೆಲ್ಲರಿಗೂ ಅಲ್ಪಸಂಖ್ಯಾತರಿಗೆ ಏನೇ ಮಾಡಿ ಕಾಂಗ್ರೆಸ್ ಇಂದ ಅಲ್ಪಸಂಖ್ಯಾತರಿಗೆ ನೀವು ಟಿಕೆಟ್ ಕೊಡಿಸ್ಬೇಕು ಅಂತಂದೇಳಿ ಇನ್ನು ಮುಸ್ಲಿಂ ಮುಖಂಡರಿಗೆ ಒಂದು ಪ್ರೆಷರ್ ಅನ್ನ ಕೊಡ್ತಾ ಇರುವಂತದ್ದು. ಇದು
ಇದ್ರ ಜೊತೆಗೆ ಏನು ಒಂದು ಬಿಜೆಪಿ ಏನಿದೆ ಒಂದು ಒಳ್ಳೆ ದಾಳವನ್ನ ಆಗಿದೆ. ಅಂದ್ರೆ ಈ ಅಹಿಂದ ವ್ಯಕ್ತಿಯಾದಂತ ದಾಸ್ ಕರಿಯಪ್ಪ ಅವ್ರನ್ನ ಬಿಜೆಪಿಯಿಂದ ಆಯ್ಕೆ ಮಾಡಿರುವಂತದ್ದು. ಇದು ಏನಿದೆ ಅಲ್ಪಸಂಖ್ಯಾತ ಏನು ಮತದಾರನ್ನ ಒಂದು ಒಲಿಸಿಕೊಳ್ಳುವಂತ ಒಂದು ಪ್ಲಾನ್ ಆಗಿದೆ. ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗೆ.